ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸೆಸ್ ಯಶಸ್ ಚಾನಲ್. ಇವತ್ತು ನಾವಿಬ್ಬರು ಕೂಡ ನಾನು ನಮ್ಮ ಪುಟಾಣಿ ಇಬ್ಬರು ಕೂಡ 10:30ಗೆ ಎದ್ದಿದ್ದೀವಿ. ಯಾಕಂದರೆ ನಮ್ಮ ಪುಟಾಣಿ ನೆನ್ನೆ ಯಾಕೋ ನಿದ್ದೆನೇ ಮಾಡಲಿಲ್ಲ. ಬೇಗ ಎದ್ಬಿಟ್ಲು. 3 o'clock ಎದ್ಬಿಟ್ಟು ನೈಟು ತುಂಬ ಹಠ ಮಾಡ್ತಾಯಿದ್ಲು. ಹಾಲು ಕುಡಿಯೋದು, ತಿನ್ನೋದು ಅದು ಇದು ಅಂತ ಹೇಳಿ 5 o'clockವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಸೊ ನಾನು ಆಮೇಲೆ ಮತ್ತೆ ಮಲ್ಗೋಣ ಅನ್ನೋಷ್ಟೊತ್ತಿಗೆ ಮತ್ತೆ ನಮ್ಮ ಹಸ್ಬೆಂಡ್ ಹೊರಡೋ ಟೈಮು. ಸೊ ಎದ್ದು ಅವರಿಗೆ ತಿಂಡಿ ಮಾಡಿಕೊಟ್ಟಾಯ್ತು. ಸೊ ಹಾಗಾಗಿ ನಾನು ಮತ್ತೆ ಮಲ್ಕೊಂಡಿದ್ದೆ. ಸೊ ಇವಾಗ 10:30ಗೆ ಎದ್ದು ಬಂದಿದ್ದೀವಿ ಇಬ್ಬರು ಕೂಡ. ಸೊ ಇನ್ನು ಇವತ್ತಿನ ತಿಂಡಿಗೆ ನೀರು ದೋಸೆ. ನಮ್ಮ ಪಾಪದು ಒನ್ ಆಫ್ ದ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಇದು. ಸೊ ಇದನ್ನು ಮಾಡಿದ್ದೀನಿ. ಸೊ ಇದು ಮಾಡಿದಾಗೆಲ್ಲ ಇದನ್ನು ಅಷ್ಟು ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಟ್ರೆ ಸಾಕು, ಆರಾಮ್ಸೆ ತಿಂತಾಳೆ. ಸೊ ಇವಾಗ ಬಿಸಿ ಬಿಸಿ ನೀರು ದೋಸೆ ರೆಡಿ ಆಗಿದೆ ಚೆನ್ನಾಗಿ. ಸೊ ಅವಳಿಗೆ ಕೊಡಬೇಕು ಅಷ್ಟೇ. ಇನ್ನು ನಮ್ಮ ಪುಟಾಣಿ ನೋಡಿ, ಅವಳದು ವಾಕರಲ್ಲಿ ಸೆಟಲ್ ಆಗಿಬಿಟ್ಟಿದ್ದಾಳೆ. ಅವಳು ವಾಕರಲ್ಲಿ ಕುತ್ಕೊಂಡು ಅದನ್ನೇ ಡೈನಿಂಗ್ ಟೇಬಲ್ ಮಾಡಿಕೊಂಡು ಒಂದಿಷ್ಟು ಟಾಯ್ಸು, ಮಧ್ಯ ನೀರು ದೋಸೆ, ಈ ಥರ ದೋಸೆ ಪೀಸ್ ಮಾಡಿಕೊಟ್ಬಿಟ್ರೆ ಆರಾಮ್ಸೆ ಕುತ್ಕೊಂಡು ತಿಂತಾಳೆ. ನೋಡಿ ಹಿಂಗೆ ತುರ್ಕೊತಾಳೆ, ಬಾಯಿ ತುಂಬ ತುರ್ಕೊತಾಳೆ. ಒಂದೊಂದ್ಸರಿ ಇಷ್ಟ ಆದರೆ ಏನಂದರೆ ಜಾಸ್ತಿ ತುರ್ಕೊಬಿಡ್ತಾಳೆ ಬಾಯಿಗೆ. ಒಂಚೂರು ಫ್ರೀನೇ ಬಿಡಲ್ಲ. ನಿಧಾನ, ಅದು ತಿಂದಾದ್ಮೇಲೆ ತಿನ್ಬೇಕಾಯ್ತಾ? 1 by 1 ತಿನ್ನಬೇಕು, ಓಕೆನಾ? ತಾಳು ವೆಯ್ಟ್, ಅದು ನುಂಗು ಆಮೇಲೆ ತಿನ್ನು. ತಿನ್ನೋದು ಫಸ್ಟ್ ತಿನ್ನು, ಅದು ಫುಲ್ ತಿನ್ನು, ಆಮೇಲೆ ಎಲ್ಲ ಒಟ್ಟಿಗೆ ಉಗ್ಬಿಡ್ತಾಳೆ ಎಲ್ಲ ತುಂಬಿಕೊಂಡು. ಮಗಾರಿ ನೋ, ಅದು ಫುಲ್ ತಿನ್ನಮ್ಮ ಫಸ್ಟು. ಈ ಥರ ನೀರು ದೋಸೆ ಕೊಟ್ಟು ಒಂದು ದೋಸೆ ಫುಲ್ ತಿನ್ಕೊಬಿಡ್ತಾಳೆ, ಅವಳಿಗೆ ಇಷ್ಟ ಆಗುತ್ತೆ. ಸೊ ಇಂದ ಅವಳು ತಿಂಡಿ ಮುಗಿಸ್ಕೊಂಡು ಹೊರಗಡೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂದರೆ ಇವತ್ತು ಬೆಳಗ್ಗೆಯಿಂದನೇ ಮಳೆ ಶುರುವಾಗಿದೆ. ಸೊ ಆ್ಯಂಡ್ ಹಾಗೆ ಈ ಲಾಗಲ್ಲಿ ನಾವು ಸ್ಯಾಟರ್ಡೇ ಝೂಗೆ ಹೋದಾಗ ಅಲ್ಲಿ ಬಟರ್ಫ್ಲೈ ಪಾರ್ಕಿಗೂ ಕೂಡ ಹೋಗಿದ್ವಿ. ಆ ವಿಡಿಯೋನು ಕೂಡ ನಾನು ಇದರಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ಸೊ ನಾನು ಝೂ ಆ್ಯಂಡ್ ಸಫಾರಿದು ಒಂದು ವಿಡಿಯೋ ಸಪ್ರೇಟ್ ಮಾಡಿದ್ದೆ. ಸೊ ಹಾಗಾಗಿ ಬಟರ್ಫ್ಲೈ ಇದರಲ್ಲಿ ಬೇಡ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ಸೊ ಇದರಲ್ಲಿ ಹಾಕೋಣ ಅಂತ. ಸೊ ಅದನ್ನು ಕೂಡ ಇವಾಗ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬನ್ನೇರುಘಟ್ಟ ಝೂ ಆ್ಯಂಡ್ ಸಫಾರಿಲಿ ಈ ಬಟರ್ಫ್ಲೈ ಪಾರ್ಕ್ ಕೂಡ ಇದೆ. ಸೊ ಈ ಬಟರ್ಫ್ಲೈ ಪಾರ್ಕಿಗೆ ನೀವು ಹೋಗಬೇಕು ಅಂದರೆ ಇದಕ್ಕೆ ಸಪ್ರೇಟ್ ಟಿಕೆಟ್ನ ತೊಗೊಳ್ಬೇಕಾಗತ್ತೆ. ಪರ್ ಹೆಡ್ 50 ರೂಪಿ ಇರುತ್ತೆ. ಸೊ ಇಲ್ಲಿ ಹೋಗ್ತಾ ಇದ್ದಾಗೆ ಬಟರ್ಫ್ಲೈಸಿಗಂತಲೇ ತುಂಬ ಚೆನ್ನಾಗಿ ಸ್ಪೀಷಿಯಸ್ ಆಗಿ ಮರಗಳನ್ನೆಲ್ಲ ಬೆಳೆಸಿ ಅದಕ್ಕೋಸ್ಕರ ಬಟರ್ಫ್ಲೈಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಆರಾಮ್ಸೆ ಬಟರ್ಫ್ಲೈಸ್ಗಳು ಫ್ಲೈ ಮಾಡ್ಕೊಳ್ತಾ ಇರುತ್ತೆ. ಹಾಗೆ ಬರೋರಿಗೆಲ್ಲ ತುಂಬ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡ್ತಾ ಇರುತ್ತೆ. ಬಟರ್ಫ್ಲೈಸಿಗಂತಲೇ ಈ ರೀತಿ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಸಣ್ಣದಾಗಿರುವಂಥ ಫಾಲ್ಸ್ ಮತ್ತು ಅಲ್ಲಿ ಫಿಶ್ಗಳನ್ನೆಲ್ಲ ಬಿಟ್ಟಿದ್ದಾರೆ. ತುಂಬ ವೆರೈಟಿ ಡಿಫ್ರೆಂಟ್ ಕಲರ್ಸ್ ಫಿಶ್ಗಳನ್ನೆಲ್ಲ ಬಿಟ್ಟಿದ್ದಾರೆ. ಅಂದರೆ ಒಂದು ಸಣ್ಣ ಪಾಂಡ್ ಥರ ಅವರು ಅಲ್ಲಿ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಬಟರ್ಫ್ಲೈಸ್ಗಳಿಗೆ ಇಲ್ಲಿ ಫ್ಲೈ ಮಾಡಿ ಜನರೆಲ್ಲ ನೋಡಲಿ ಅಂತಾನೆ ಸೊ ಅಲ್ಲಲ್ಲಿ ಹಣ್ಣುಗಳನ್ನು ಫ್ರೂಟ್ಸ್ಗಳನ್ನು ಕಟ್ ಮಾಡಿ ಇಡೋವಂಥದ್ದು ಆ್ಯಂಡ್ ಡಿಫ್ರೆಂಟ್ ಫ್ಲವರ್ಸ್ ಥರ ಇಡೋದು. ಅದ್ರ ಮೇಲೆ ಸ್ವಲ್ಪ ಹನಿನ ಸ್ಪ್ರಿಂಕಲ್ ಮಾಡಿ ಇಟ್ಟಿರ್ತಾರೆ. ಸೊ ದಟ್ ಬಟರ್ಫ್ಲೈಸ್ ಅಲ್ಲಿ ಹೋಗಿಬಿಟ್ಟು ಆ ಹನಿನ ಅದ್ರ ಮೇಲೆ ಕುತ್ಕೊಂಡು ಹನಿನ ಎಲ್ಲ ಅದು ಸಕ್ ಮಾಡ್ತಾ ಇರೋ ಹಾಗೆ. ಇಲ್ಲಿ ನಮ್ಮ ಪುಟಾಣಿ ಅವಳು ಅಲ್ಲಿ ಬಟರ್ಫ್ಲೈಸ್ ಅವಳಿಗೆ ಅಷ್ಟಾಗಿ ಅವಳು ಅಷ್ಟು ಎಂಜಾಯ್ ಮಾಡಲ್ಲ. ಅದ್ರ ಬದಲು ಫಿಶ್ ಅವಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಸೊ ಇಲ್ಲಿ ಫಿಶ್ನ ನೋಡ್ತಾ ಇದ್ಲು, ಅಲ್ಲಿ ಬಿಟ್ಟೇ ಬರ್ತಾ ಇರಲಿಲ್ಲ. ಆ್ಯಂಡ್ ಹಾಗೆ ಅಲ್ಲಿ ಆ ಕಂಬಿಗಳಿಂದ ಆರಾಮ್ಸೆ ಅವಳು ಒಳಗೆ ಕೂಡ ಹೋಗ್ತಾ ಇದ್ಲು. ಇಲ್ಲಿ ಬಟರ್ಫ್ಲೈಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಒಂದು ಮಾಡೆಲ್ ಕೂಡ ಇಲ್ಲಿ ಇಟ್ಟಿದ್ರು, ಸ್ಟೇಜ್ ಬೈ ಸ್ಟೇಜ್ ಹೇಗಿರುತ್ತೆ ಅಂತ. ಆ್ಯಂಡ್ ಅದರಿಂದ ಸ್ವಲ್ಪ ಒಳಗೆ ಹೋದರೆ ಅಲ್ಲಿ ಕಂಪ್ಲೀಟ್ ಒಂದು ಗ್ಲಾಸ್ ಇದರಲ್ಲಿ ಮಿಡತೆ ಹಾಗೆ ಅದು ಸ್ವಲ್ಪ ಬೇರೆ ಥರದ್ದು ಕೆಲವೊಂದು ಇಟ್ಟಿದ್ರು. ಆ್ಯಂಡ್ ಡಿಫ್ರೆಂಟ್ ವೇಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈಸ್ ಆಗಿರ್ಬೋದು, ಎಷ್ಟೊಂದು ವೆರೈಟಿ, ಅದನ್ನು ಎಷ್ಟು ಚೆನ್ನಾಗಿ ಅರೇಂಜ್ ಆಗಿರೋ ಥರ ಅದನ್ನೆಲ್ಲನೂ ತುಂಬ ಇಟ್ಟಿದ್ರು. ನನಗೆ ಬಟರ್ಫ್ಲೈಸ್ ಬಗ್ಗೆ ಯೂಶ್ವಲಿ
ಲ್ಯಾಂಗ್ವೇಜಲ್ಲಿ ಯಾವುದೇ ರೀತಿ ಐಡಿಯಾನೂ ಇಲ್ಲ. ಸೊ ಬಟ್ ಹಾಗೆ ಜಸ್ಟ್ ನೋಡ್ತಾ ಇದ್ದೆ ಅದನ್ನು ಒಂದೊಳ್ಳೆ ಮನೇಲಿ ಡೆಕೋರೇಟಿವ್ ಐಟಮ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಬೋದು, ಆರ್ಟಿಫಿಷಿಯಲ್ ಬಟರ್ಫ್ಲೈಸ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ನೋಡ್ಬೋದು ಅದೊಂಥರ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಲಿಕ್ಕೆ. ಆ್ಯಂಡ್ ಎಲ್ಲದರೊಳಗೆ ಲೈಟಿಂಗ್ಸ್ ಇತ್ತು. ಸೊ ಅದು ಸ್ವಲ್ಪ ಕ್ಯಾಮ್ರಾದಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಸೊ ಜಸ್ಟ್ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬಟರ್ಫ್ಲೈಸ್ ಅಂತ. ನಂಗೆ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು. ಇನ್ನು ಬಟರ್ಫ್ಲೈ ಫಾರ್ಮೇಷನ್ ಆಗೋದ್ರಲ್ಲಿ ಎಷ್ಟು ಸ್ಟೇಜ್ ಇದೆ, ಎಗ್, ಲಾರ್ವಾ, ಪೂಪ, ಈ ಥರ ಟೋಟಲ್ 6 ಸ್ಟೇಜಸ್ ಇದೆ. ಸೊ ಅದ್ರ ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇಟ್ಟಿದ್ರು. ಎಷ್ಟೊಂದು ಜನ ಮಕ್ಕಳಿಗೆ ಇದು ಎಷ್ಟೊಂದು ಜನ ಅಸೈನ್ಮೆಂಟ್ ಆಗಿ ಪ್ರಾಜೆಕ್ಟ್ ವರ್ಕ್ ಆಗಿ ಕೂಡ ಕೊಟ್ಟಿರ್ತಾರೆ. ಸೊ ನಿಮ್ಮನೆ ಮಕ್ಕಳಿಗೆ ಒಂದು ಟೈಮ್ ತೋರಿಸಿದ್ರೆ ಅದ್ರ ಬಗ್ಗೆ ಕೂಡ ಐಡಿಯಾ ಕೂಡ ಬರುತ್ತೆ ಹೇಗಿರುತ್ತೆ ಅಂತ. ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ರು ಕೂಡ. ಇನ್ನು ನಮ್ಮ ಮಕ್ಕಳ ಸೈನ್ಯ ಅವ್ರಿಗೆ ಏನು ಅರ್ಥ ಆಗುತ್ತೆ ಅದನ್ನು ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾಯಿದ್ರು. ಸಖತ್ ಎಂಜಾಯ್ ಮಾಡ್ತಾಯಿದ್ರು ಪೋಲ್ ಎಲ್ಲನೂ ಕೂಡ. ಇನ್ನು ನಮ್ಮ ಪಾಪು ತಿಂಡಿ ಮುಗಿಸಿದ್ಲು. ನಾನು 2 ದೋಸೆ ತಿನ್ನೋ ಅಷ್ಟರಲ್ಲಿ ನಮ್ಮ ಪುಟಾಣಿ 1 ದೋಸೆ ಫಾಸ್ಟಾಗಿ ತಿಂದ್ಬಿಟ್ಲು. ಶಿ ಈಸ್ ಲೈಕ್ ಹರ್ ಡ್ಯಾಡ್. ಅಂದರೆ ಅವ್ರ ಡ್ಯಾಡಿನೂ ಅಷ್ಟೇ ಬೇಗ ಫಾಸ್ಟಾಗಿ ತಿಂತಾರೆ. ಇವಳು ಹಾಗೆ ಫಾಸ್ಟಾಗಿ ತಿಂತಾರೆ. ಅಮ್ಮ ಡ್ಯಾಡಿ ಎಲ್ಲಮ್ಮ, ಡ್ಯಾಡಿ ಎಲ್ಲೋದ್ರು ಡ್ಯಾಡಿ? ಕರಿ ಡ್ಯಾಡಿ ಡ್ಯಾಡಿ ಎಲ್ಲಿ ಡ್ಯಾಡಿ? ಕಾರ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಇವಾಗ ಆಟ ಆಡಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬೇಕು. ಡ್ಯಾಡಿ ಎಲ್ಲಿ? ಇಲ್ಲ, ಹೇಳು ಕರಿ ಡ್ಯಾಡಿ ಡ್ಯಾಡಿ ಡ್ಯಾಡಿ. ಕ್ಯೂಟಾಗಿ ಆಡಬಾರ್ದು. ಡ್ಯಾಡಿ ಹೇಳಮ್ಮ, ಕರಿ ಡ್ಯಾಡಿ ಡ್ಯಾಡಿ ಹೇಳು ಬಂಗಾರಿ. ನೋಡಿ ಎಷ್ಟು ಚೆನ್ನಾಗಿ ಥ್ಯಾಂಕ್ ಯು ಹೇಳೋದು ಕಲ್ತಿದ್ದಾಳೆ. ನಮ್ಮ ಪುಟಾಣಿ ಏನಾದ್ರು ನಮ್ದು ಹೆಲ್ಪ್ ತಗೊಂಡ್ರೆ ಅಥವಾ ನಾವೇನಾದ್ರು ಅಂದರೆ ಇವಾಗ ಅವಳು ಊಟ ತಿಂದು ಆದಮೇಲೆ ಪ್ಲೇಟ್ ಅವಳೇ ತೊಗೊಂಡೋಗಿ ಅಲ್ಲಿ ಸಿಂಕ್ ಹತ್ರ ಇಟ್ಟು ಬರ್ತಾಳೆ. ಸೊ ಇವಾಗ ಊಟ ಆದ ತಕ್ಷಣ ನೀರು ತೊಗೊಬಂದು ಕೊಟ್ಟರೆ ಥ್ಯಾಂಕ್ ಯು ಅಂತಾಳೆ. ಥ್ಯಾಂಕ್ ಯು ಕ್ಯೂಟ್ ಬೇಬಿ ನೀನು. ಥ್ಯಾಂಕ್ ಯು ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ. ಸೊ ಏನು ಅಷ್ಟೇ ಹೆಲ್ಪ್ ಏನು ತೊಗೊಂಡ್ರು ಅಷ್ಟೇ ಥ್ಯಾಂಕ್ ಯು ಹೇಳ್ತಾಳೆ. ಏನಿದು ಅವಳದು ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇವಾಗ ಇದರಲ್ಲಿ ಎಲ್ಲನೂ ಹೇಳ್ತಾಳೆ. ನಾನೊಂದಿಷ್ಟು ತೆಗೆದಿಟ್ಬಿಟ್ಟಿದ್ದೀನಿ, ತುಂಬ ಇದೆ ಈ ಥರದ್ದು, ಹಾಗಾಗಿ ಒಂದು ಸ್ವಲ್ಪ ಕೊಟ್ಟಿದ್ದೀನಿ. ಇದೇನಮ್ಮ ಬಂಗಾರಿ? ಇದೇನು? ಏನದು ಹೆಸರೇನು? ಹಾಂ ಏನದು? ಇದು ಆ್ಯಪಲ್. ಓಕೆ, ಇದೇನು? ಟೈಗರ್. ದಟ್ ಇಸ್ ಆ್ಯಪಲ್. ಇದು ಕಾರ್. ಏನಿದು? ಕಾರ್. ಹೆಂಗೆ ಡ್ರೈವ್ ಮಾಡ್ತಾರೆ ಕಾರ್ನ? ಹೆಂಗೆ ಡ್ರೈವ್ ಮಾಡ್ತಾರ? ವೆರಿ ಗುಡ್. ಆ ಥರ ಡ್ರೈವ್ ಮಾಡ್ತಾರಾ? ವೆರಿ ಗುಡ್. ದೆನ್ ಇದೇನು? ಓಕೆ, ಅದು ಕಾರ್. ಓಕೆ, ಇದೇನು? ಕಾರ್. ಓಕೆ, ಹಂಗೆ ಡ್ರೈವ್ ಮಾಡ್ತಾರೆ. ಓಕೆ, ಇದೇನು? ಇದೇನು ಬಂಗಾರಿ? ಓ ಇದಾ, ಹಂಗೆ ಡ್ರೈವ್ ಮಾಡ್ತಾರಾ? ಜೀಪ್. ವೆರಿ ಗುಡ್. ಬಟ್ ಇದು ಕಾರ್ ಅಲ್ಲ, ದಿಸ್ ಇಸ್ ಜೀಪ್. ಓಕೆ, ಕಾರ್ ಎಲ್ಲಿದೆ? ಕಾರ್ ತೋರಿಸು. ದಿಸ್ ಇಸ್ ಕಾರ್. ವೆರಿ ಗುಡ್. ಹಂಗೆ ಡ್ರೈವ್ ಮಾಡ್ತಾರಂತೆ. ದಿಸ್ ಇಸ್ ಕಾರ್. ಓಕೆ. ಇನ್ನು ನಮ್ಮ ಪಾಪು ಆಟೋಗ್ರಾಫ್ ಕೊಡ್ತಾ ಇದ್ದಾಳೆ ನೋಡಿ. ಯಾರಿದು? ಹೂ ಇಸ್ ದಿಸ್? ನೀಮು. ಏನು ಬರೀತಿದ್ಯಾ ನೀನು? ಆಟೋಗ್ರಾಫ್ ಕೊಡ್ತಿದ್ಯಾ ನನಗೆ? ಬರಿಬಾರ್ದು ಅದ್ರ ಮೇಲೆ. ನೋ ಬರಿಬಾರ್ದು. ನೀಮು ಅಲ್ವಾ ಅದು? ನೀಮು ಅಲ್ಲ, ನೀಮು ಅಂದರೆ. ನಮ್ಮ ಪಾಪು ಹತ್ರ ಇದೇ ಥರದ್ದು ಟೀ ಶರ್ಟ್ ಇತ್ತು.
ಆರೆಂಜ್ ದೆನ್ ಈ ಥರ ಸ್ಟ್ರೈಪ್ಸ್ ಇರೋದು, ಬ್ಲ್ಯಾಕ್ ಸ್ಟ್ರೈಪ್ಸ್ ಇರೋದು. ಸೊ ಅದನ್ನು ಜಾಸ್ತಿ ಹಾಕ್ತಾ ಇದ್ದೆ ಸಣ್ಣ ಪಾಪು ಇದ್ದಾಗ, ಅಪ್ ಟು 4 ಮಂತ್ಸ್ವರೆಗೂ. ಸೊ ಅದಕ್ಕೆ ನೀಮು ಅಂತ ಹೆಸರಿಟ್ಟಿದ್ವಿ. ಸೇಮ್ ನೀಮೂನು ಸೇಮ್ ಕಾಂಬಿನೇಷನಲ್ಲಿ ಇರುತ್ತಲ್ಲ, ಸೊ ಹಾಗಾಗಿ ಇನ್ನು ಹೇಳಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು. ಬಂಗಾರಿ ಆಟ ಮುಗೀತಾ? ಆಯ್ತು. ಇನ್ನು ನಮ್ಮ ಪುಟಾಣಿದು ಫ್ರೆಶ್ ಅಪ್ ಆಗಿ ಆಯಿತು. ಸೊ ಇವಾಗಿನ್ನು ಫ್ರೆಶ್ ಅಪ್ ಆಗಿ ಬಂದ್ಲು. ಸೊ ನಮ್ಮ ಪುಟಾಣಿ ರೆಡಿ ಆಗಿದ್ದಾಳೆ. ಏನಮ್ಮ ಬಂಗಾರಿ, ಏನದು ಏನದು? ಫ್ರಾಗ್. ಅಮ್ಮೋ, ಟರ್ಟಲ್ ಹೆಂಗೆ ಮಾಡುತ್ತಮ್ಮ? ಹೆಂಗೆ ಸ್ವಿಮ್ ಮಾಡುತ್ತೆ ಬಂಗಾರಿ ಟರ್ಟಲ್? ಟರ್ಟಲ್, ಹಾಂ ಟರ್ಟಲ್, ವೆರಿ ಗುಡ್. ಹೆಂಗೆ ಸ್ವಿಮ್ ಮಾಡುತ್ತೆ ಇದು? ಹೆಂಗೆ ಸ್ವಿಮ್ ಮಾಡುತ್ತೆ? ಹೆಂಗೆ ಸ್ವಿಮ್ ಮಾಡುತ್ತೆ? ಸ್ವಿಮ್ ಹೆಂಗೆ ಮಾಡುತ್ತೆ? ಹಿಂಗೆ ಹೆಂಗೆ ಮಾಡುತ್ತಲ್ಲ, ತೋರ್ಸು. ಇದು ಕ್ರ್ಯಾಬ್. ಇದು ಇನ್ನು ನಮ್ಮ ಪುಟಾಣಿ ಇವಾಗ ಅವಳದು ಬುಕ್ ಇಟ್ಕೊಂಡು ಓದ್ಲಿಕ್ಕೆ ಶುರು ಮಾಡಿದ್ದಾಳೆ. ಸೊ ಅವಳು ಏನಿದ್ರು ಜಾಸ್ತಿ ಟಿ ವಿ ನೋಡೋದಕ್ಕಿಂತ ಜಾಸ್ತಿ ಈ ಥರ ಬುಕ್ಸ್ ಮತ್ತು ಅನಿಮಲ್ಸ್ ಈ ಥರ ನೋಡೋದ್ರಲ್ಲಿ ತುಂಬಾ ಖುಷಿ ಪಡ್ತಾಳೆ. ಸೊ ಅವಳಿಗೆ ಜಾಸ್ತಿ ಟಿ ವಿ ಹಾಕಿದ್ರೆ ಇಷ್ಟ ಆಗಲ್ಲ, ಅವಳ ಜೊತೆ ಕಾನ್ವರ್ಸೇಷನಲ್ಲಿ ಇರಬೇಕು. ಹಾಗಾಗಿ ಅವಳು ಟಿ ವಿ ಮೇಲೆ ಅಷ್ಟು ಡಿಪೆಂಡ್ ಆಗಿಲ್ಲ. ಜಾಸ್ತಿ ಎಲ್ಲನೂ ತೋರಿಸಿ ತಿಳ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಸಿ ಲಯನ್. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ಆ್ಯಂಡ್ ಈ ಲಾಗ್ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬಟರ್ಫ್ಲೈ ಪಾರ್ಕ್ ಎಲ್ಲ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದರೆ ಅವರು ಏನೆಲ್ಲ ಇಷ್ಟಪಟ್ಟು ತಿಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೂಡ ನಮ್ಮ ಪಾಪುಗೆ ಅದನ್ನೆಲ್ಲ ಟ್ರೈ ಮಾಡೋದಕ್ಕೆ ಶುರು ಮಾಡಬೇಕು. ಅವಳಿಗಿನ್ನೂ ಎಷ್ಟೊಂದು ನಾನು ಮಖಾನ ಅದೆಲ್ಲ ನಾನು ಇನ್ನೂ ಕೂಡ ಅವಳಿಗೆ ಕೊಟ್ಟಿಲ್ಲ. ಸೊ ಅದೆಲ್ಲ ಹೇಗೆ ಕೊಡಬೇಕು ಏನು ಅನ್ನೋದನ್ನು ನನಗೂ ಒಂದು ಐಡಿಯಾ ಸಿಗುತ್ತೆ. ಸೊ ನೀವು ಹೇಗೆಲ್ಲ ಕೊಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ಲಾಗಲ್ಲಿ. ಅಂಟಿಲ್ ದೇ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಅಮ್ಮ ಬಾಯ್ ಮಾಡಮ್ಮ, ಬಾಯ್ ಬಾಯ್. ಪ್ಲೀಸ್ ಕಿಸ್. ನಮಸ್ತೆ 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 ನಮಸ್ತೆ.